ಭಾಷ್ಯ ರಾಜ್ಯಗಳ ಭಾರತ ಅನ್ನೋದನ್ನ ಯಾರೂ ಮರೆಯಂಗಿಲ್ಲ. ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ, ಆ ಭಾಷ್ಯ ರಾಜ್ಯಗಳ ಒಕ್ಕೂಟವೇ ಭಾರತ. ಅದನ್ನು ಯಾಕೆ ಮಾಡಿದ್ರಿ? ಇಡೀ ಭಾರತ ಒಂದೇ, ಒಂದೇ ಭಾಷೆ, ಒಂದೇ ಸಂಸ್ಕೃತಿ ಅಂಥೇಳಿ ಸುಮ್ಮನಾಗ್ಬಿಡ್ಬೇಕಾಗಿತ್ತಲ್ಲ. ಇವತ್ತು ಸಂವಿಧಾನದ ಬಗ್ಗೆ ಮಾತಾಡುವ ನೀವು, ಇವತ್ತು ನಮ್ಮ ನೆಲದಲ್ಲಿ ನಮಗೆ ಬದುಕಿಲ್ಲ ಅಂದಾಗ ಬದುಕನ್ನು ಹುಡ್ಕೊಂಡು ಎಲ್ಲಿಗೆ ಹೋಗಬೇಕು? ಎಲ್ಲಿ ನಮ್ಮ ಬದುಕು ಸಿಗತ್ತೆ? ನಮ್ಮ ಮನೆಯಲ್ಲೇ ನಮಗೆ ಬದುಕಿಲ್ಲ ಅನ್ನುವಾಗ, ನಮ್ಮ ನೆಲದಲ್ಲಿ ನಮ್ಮ ಭಾಷೆಯ ಅಸ್ತಿತ್ವ ಇಲ್ಲ ಅಂದಾಗ, ನಮ್ಮ ನೆಲದಲ್ಲಿ ನಾವು ಒಂದು ಉದ್ಯಮವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಕಟ್ಟ ಕಡೆಯ ಹೋಬಳಿಲಿ ಬಂದು ಯಾವರೋ ಉತ್ತರ ಭಾರತೀಯರು ಬಂದು ಉದ್ಯಮ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ಎಲ್ಲವನ್ನು ನಮ್ಮಿಂದ ಕಸ್ತಿದ್ದಾರೆ, ಕಿತ್ಕೊಂಡಿದ್ದಾರೆ, ನಮ್ಮ ಬದುಕನ್ನ ನಾಶ ಮಾಡಿದ್ದಾರೆ ಅಂದಾಗ ಇದು ನಾವು ಸಹಿಸ್ಕೊಂಡು ಕೂತ್ಕೋಬೇಕಾ? ನನಗೆ ಇಲ್ಲಿ ಬದುಕಿಲ್ಲ ಅಂದಾಗ, ನನಗೆ ಇಲ್ಲಿ ಕೆಲಸ ಇಲ್ಲ ಅಂದಾಗ, ನನ್ನ ಭಾಷೆ ಅಸ್ತಿತ್ವ ಇಲ್ಲಿಲ್ಲ ಅಂದಾಗ ಯಾವ ಸಂವಿಧಾನ ಬಂದು ನನ್ನ ಭಾಷೆಯ ಅಸ್ತಿತ್ವವನ್ನು ಕಾಪಾಡುತ್ತೆ? ಯಾವ ಸಂವಿಧಾನ ಬಂದು ನನ್ನ ನೆಲದ ಮಕ್ಕಳ ಬದುಕನ್ನು ಕಟ್ಟಿಕೊಡುತ್ತೆ? ಹಾಗಾಗಿ ಸಂವಿಧಾನವನ್ನು ಗೌರವಿಸ್ತೀವಿ, ನಮಗೂ ಅದರ ಬಗ್ಗೆ ಗೌರವ ಇದೆ. ಆದರೆ ನಮ್ಮ ನೆಲದಲ್ಲಿ ನನ್ನ ಭಾಷೆ, ನನ್ನ ನೆಲದ ಮಕ್ಕಳ ಬದುಕು, ನನ್ನ ನೆಲದ ಮಕ್ಕಳ ಉದ್ಯಮ ಇದು ಇಲ್ಲದೆ ಹೋದರೆ, ನಾನು ಯಾರೋ ಬಂದವರಿಗೆ ಇಲ್ಲಿ ರತ್ನ ಕಂಬಳಿಯನ್ನು ಆಸಿ ಕೂರಿಸಿ ಅವ್ರನ್ನ ಸತ್ಕರಿಸ್ಬೇಕು, ಅವರು ಇಲ್ಲಿ ಬದುಕು ಕಟ್ಕೋಬೇಕು ಅನ್ನೋದಾದರೆ ಅದು ಯಾವುದು ನ್ಯಾಯ? ಯಾವುದು ನ್ಯಾಯ?